SIR ಅಂದ್ರೆ ಏನು? ಇಡೀ ಕರ್ನಾಟಕದಲ್ಲಿ ಈ ವಿಷಯದ ಬಗ್ಗೆ ತುಂಬಾ ಕಡೆ ಚರ್ಚೆ ಆಗ್ತಾ ಇದೆ. ಸೊ ಈ ವಿಡಿಯೋದಲ್ಲಿ ಅದನ್ನ ಹೇಳ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ SIR ಏನಪ್ಪಾ? SIR ಅಂತಂದ್ರೆ ಅದರ ಫುಲ್ ಫಾರ್ಮ್ ಏನಪ್ಪಾ ಅಂತಂದ್ರೆ ದಟ್ ಈಸ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಸೊ 2002ರಲ್ಲಿ ಈ ಒಂದು ವಿಷಯನ ತಗೊಂಬಂದ್ರು. ಸೊ 2002ರಲ್ಲಿ ಕೂಡ ಅದು ನಡೆದಂಥದ್ದು. ಈಗ 24 ವರ್ಷಗಳ ಆದ್ಮೇಲೆ ಈ ವಿಷಯ ಮೇಲೆ SIR ಅಂತ ತನಿಖೆ ಅಂತ ಬಂದಿದ್ದಾರೆ. ಸೊ ಏನಿದು, ಅದರ ಬಗ್ಗೆ ಯಾವ ತರ ಫಾರ್ಮ್ ಫಿಲ್ ಮಾಡಬೇಕು, ಮತ್ತೆ ಹೆಂಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಂತ ಕೂಡ ಹೇಳ್ತಂತೆ. ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಸೊ ರಾಜ್ಯದ ಮತದಾರರ ಪಟ್ಟಿಯನ್ನು ಸರಿಪಡಿಸಲು ತಪ್ಪು ಹೆಸರಾಗಿತ್ತಪ್ಪ ಅಂತಂದ್ರೆ, ಅಥವಾ ಡುಪ್ಲಿಕೇಟ್ ಒಂದು ಏನಾರ ಬಂದಿತ್ತಪ್ಪ ದಾಖಲೆಗಳು ಹಾಗೂ ಸ್ಥಳಾಂತರಗೊಂಡಿರುವ, ಈಗ ನಿಮ್ಮ ಪ್ಲೇಸ್ ಮೊದಲಿನ ವೋಟರ್ ID ಏನು ಪ್ಲೇಸ್ ಬೇರೆ ಕಡೆ ಇರುತ್ತೋ, ಈಗ ನೀವು ಏನು ಸ್ಥಳ ಈಗ ಪ್ರೆಸೆಂಟ್ ಯಾವ ಊರಲ್ಲಿ ಇರ್ತಿರೋ, ಸೊ ಅವು ಏನಾರ ಅಕಸ್ಮಾತ್ ಚೇಂಜ್ ಆಗಿತ್ತಪ್ಪ ಅಂತಂದ್ರೆ, ಸೊ ಈಗ ಅದನ್ನ ಅವಕಾಶ ಕೊಟ್ಟಿದ್ದಾರೆ. ಸೊ ಅದನ್ನ ಸರಿಪಡಿಸ್ಕೊಳ್ಳೋಕೆ, ಸೊ ಅದು ಕೂಡ ಈಗ ಸರಿಪಡಿಸ್ಕೋಬೇಕು. ಅಂಡ್ ಮತ್ತೇನಪ್ಪಾ ಅಂತಂದ್ರೆ, ಈಗ ಜೂನ್ 30ನೇ ತಾರೀಕು 2026ರಲ್ಲಿ ಸ್ಟಾರ್ಟ್ ಆಗಿದೆ. ಏನು ನಿನ್ನೆ ಸ್ಟಾರ್ಟ್ ಆಗಿದೆ. ಸೊ ನಿನ್ನೆ ಸ್ಟಾರ್ಟ್ ಆಗಿದ್ದು ಈಗ ಜುಲೈ 29ನೇ ತಾರೀಕಿನ ಮಟ್ಟ ನಡೀತದೆ. ಸೊ ಆಲ್ಮೋಸ್ಟ್ ಒಂದು ತಿಂಗಳಂತೂ ನಡೀತಾ ಇರ್ತದೆ. ಸೊ ಒಂದು ತಿಂಗಳು ನಡೀತಾ ಇರ್ತದಪ್ಪ ಅಂತಂದ್ರೆ, ಈಗ 30 ದಿನದಲ್ಲಿ ಯಾವ ತರ ನಾವು ಟೈಮ್ನ ಸೇವ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ಈಗ 30 ದಿನಗಳಲ್ಲಿ ತಮ್ಮ BLO ತಮ್ಮ ತಾಲೂಕು ತಮ್ಮ ಹಳ್ಳಿಯಲ್ಲಿ ಬರ್ತಾರೆ. ಸೊ ಬಂದಾದ್ಮೇಲೆ ಪ್ರತಿ ದಿನಕ್ಕೆ ಅವರು 30ರಿಂದ 50 ಮನೆಗಳು ಅಡ್ಡಾಡ್ಲೇಬೇಕು. ಇದು ಸರ್ಕಾರ ಕಡೆ ಅಂತ ಬಂದಂತ ಒಂದು ನ್ಯೂಸ್. ಓಕೆ, ಪ್ರತಿದಿನ. ಓಕೆ, ಅವ್ರು ಹೇಳಿದ್ದಾರೆ ನಾವು 5.5 ಕೋಟಿ, ಹಂಗಂದ್ರೆ 5.5 ಕೋಟಿ ಮನೆಗಳನ್ನ ಪಕ್ಕ ಮಾಡಕ್ಕೆ ನಾವು ಟ್ರೈ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ ಈ ಒಂದ್ ತಿಂಗಳಲ್ಲಿ, ಹಂಗಂದ್ರೆ ಪರಿಶೀಲನೆ ಮಾಡೋದಕ್ಕೆ. ಸೊ ಮತ್ತೇನಪ್ಪ ಹೇಳಿದಾರೆ ಅಂತಂದ್ರೆ, BLO ಅಂತಂದ್ರೆ ಬೂತ್ ಲೆವೆಲ್ ಆಫೀಸರ್ ಅಂತ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಮನೆಗೆ ಬಂದು ಮತದಾರರ ವಿವರಗಳನ್ನು ಪರಿಶೀಲಿಸುತ್ತಾರೆ. ನಿಮ್ಮ ವಿನಂತಿ ಇಲ್ಲದೆ ಮತದಾರ ಪಟ್ಟಿಯಲ್ಲಿ ಬದಲಾವಣೆ ಮಾಡುವ ಅಧಿಕಾರ ಅವರಿಗೆ ಇಲ್ಲ. ಇಲ್ಲಿ ತಿಳ್ಕೊಳ್ಳಿ ವಿಷಯ. ಸೊ ಅವ್ರಿಗೆ ಇರಲ್ಲ. ಓಕೆ, ನಿಮ್ಗೆ ಒಂದು ಪರ್ಮಿಷನ್ ತಗೊಂಡ ಆದ್ಮೇಲೆನೆ ಅವರು ಪಟ್ಟಿಯಲ್ಲಿ ಬದಲಾವಣೆ ಮಾಡಬಹುದು, ಆದ್ರೆ ನಿಮ್ ಪರ್ಮಿಷನ್ ಇರ್ಲಿ ಅವ್ರದ್ದು ಮಾಡಕ್ಕಾಗಲ್ಲ. ಯಾರ್ದು? BLO ಅವ್ರದ್ದು. ಸೊ ಇದ್ರ ಬಗ್ಗೆ ಬಹಳ 2002ರಲ್ಲಿ ಏನಪ್ಪಾ ಆಗಿತ್ತಪ್ಪ ಅಂದ್ರೆ, ಈಗ ನೋಡ್ತಾ ಇರ್ತೀರ ಒಂದೊಂದು ಯಾವ ರಾಜಕೀಯದಲ್ಲಿ ನಕಲಿ ಡುಪ್ಲಿಕೇಟ್ ಮತದಾರ ಹೆಸರನ್ನು ತೆಗೆದು ಹಾಕಲು, ಮತ್ತೆ ಅದನ್ನು ತಗೊಂಡೋಗಿ ವೋಟಿಂಗ್ ಹಾಕಲು ಏನೇನೋ ಆಗ್ತಿದೆ. ಸೊ ಅದರ ಸಲಂದ SIR ಒಂದು ಎದಕ್ ಮಾಡ್ತಾ ಇದಾರೆ ಅಂತಾನು ಕೂಡ ಹೇಳ್ತೀನಂತ. ಏನಪ್ಪಾ ಅಂತಂದ್ರೆ, ಡುಪ್ಲಿಕೇಟ್ ಹಂಗಂದ್ರೆ ನಕಲಿ ಮತದಾರರ ಹೆಸರನ್ನು ತೆಗೆದು ಹಾಕಲು. ಓಕೆ, ನೆಕ್ಸ್ಟ್ ಮೃತಪಟ್ಟಿರುವ ಮತದಾರರ ಹೆಸರನ್ನು ಅಳಿಸಲು. ಓಕೆ, ಮತ್ತೆ ಬೇರೆಡೆ ಶಾಶ್ವತವಾಗಿ ಸ್ಥಳಾಂತರಗೊಂಡವರ ಹೆಸರುಗಳನ್ನು ಸರಿಪಡಿಸಲು. ತಿಳ್ಕೊಳ್ಳಿ, 3 ಇಂಪಾರ್ಟೆಂಟ್. ಮತ್ತೆ ಹೊಸದಾಗಿ ಅರ್ಹರಾದ ಮತದಾರರನ್ನು ಸೇರಿಸಲು, ಮತದಾರರ ಪಟ್ಟಿಯನ್ನು ನವೀಕರಿಸಿ ಚುನಾವಣೆಯನ್ನ ಪಾರದರ್ಶಕ ವಾಗಿಡಲು. ಸೊ 5 ಪಾಯಿಂಟ್ ವಿಷಯ, 5 ಪಾಯಿಂಟ್ ಇಂಪಾರ್ಟೆಂಟ್. ಓಕೆ, 5 ಪಾಯಿಂಟ್ ಇಂಪಾರ್ಟೆಂಟ್. ಈಗ ನೀವು ಡುಪ್ಲಿಕೇಟ್ ಮತದಾರ ಇತ್ರಪ್ಪ ಅಂತ ತಿಳ್ಕೊಳ್ಳಿ. ಸೊ ಅದನ್ನ ಒಂದು SIR ಮಾಡಕ್ ಬರ್ತಾರೆ. ಸೊ ಅವ್ರು ನಿಮ್ಗೆ ಹೇಳ್ತಾರೆ ಡುಪ್ಲಿಕೇಟ್ ಇತ್ತ, ಓಕೆ ಹೊಸ ಮಾಡ್ಕೊಳ್ಳಿ ಅಂತ. ಮತ್ತೆ ನೀವು ಒಂದ್ ಪ್ಲೇಸ್ ನಲ್ಲಿ ಇರ್ತೀರಾ ಮೊದಲು, ಈಗ ಹೊಸ ಪ್ಲೇಸಿಗೆ ಬಂದಿರ್ತೀರ, ಸ್ಥಳಾಂತರಗೊಂಡಿರ್ತೀರಾ ಅಂತಂದ್ರೆ, ಸೊ ಅದನ್ನು ಕೂಡ ಮಾಡಕ್ ಬರ್ತಾರೆ. ಓಕೆ, ಸೊ BLOs ಅವರು ಮನೆಗೆ ತೆರಳಿ ಎನ್ಯುಮರೇಷನ್ ಫಾರ್ಮ್ ನೀಡುತ್ತಾರೆ. ಸೊ ಎನ್ಯುಮರೇಷನ್ ಫಾರ್ಮ್ ಅಂತ, ಅದರಲ್ಲಿ ನಿಮ್ಮ ವೋಟರ್ ID ಅಂಡ್ ಇನ್ನೇನೋ ಒಂದು ಫಾರ್ಮ್ ಇರುತ್ತೆ. ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ಮತ್ತೆ ನಿಮ್ ಮನೇಲಿ ಎಷ್ಟು ಜನ ಇರ್ತೀರಾ, ಅಂಡ್ ನಿಮ್ ಏಜ್ ಎಷ್ಟು, ಮತ್ತೆ ಎಷ್ಟು ವರ್ಷ ಐತಿ ಇಲ್ಲಿ ಇರಾಕತ್ತು, ಎಲ್ಲ ಎನ್ಯುಮರೇಷನ್ ಫಾರ್ಮ್ ನಲ್ಲಿ ಇರುತ್ತೆ. ಸೊ ಅದರಲ್ಲಿ ಮತ್ತು ಕರಡು ಮತದಾರರ ಪಟ್ಟಿ ಆಗಸ್ಟ್ ನಲ್ಲಿ ಪ್ರಕಟವಾಗುವ ನಿರೀಕ್ಷೆ ಇದೆ, ಮತ್ತು ಆಕ್ಷೇಪಣೆ ನಂತರ ಅಂತಿಮ ಪಟ್ಟಿ ಅಕ್ಟೋಬರ್ ನಲ್ಲಿ ಪ್ರಕಟವಾಗುವುದು. ಸೊ ಆಗಸ್ಟ್ ನಲ್ಲಿ ಅದು ಪ್ರಕಟವಾಗುತ್ತೆ. ಅಂಡ್ ನೆಕ್ಸ್ಟ್ ನಿಮ್ಗೆ ಅಂತಿಮ ಪಟ್ಟಿ ಏನು ಬರ್ತಾರೆ ನೋಡಿ, ಅಂತಿಮ ಪಟ್ಟಿ ನಿಮಗೆ ಅಕ್ಟೋಬರ್ ನಲ್ಲಿ ಬರುತ್ತೆ. ಓಕೆ, 2026 ಅಕ್ಟೋಬರ್ ನಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈ ವಿಷಯ ಬಗ್ಗೆ ಎಲ್ಲಾ ಜನ ಮಾತಾಡ್ತಾ ಇದ್ದಾರೆ. ಸೊ ಯಾವ ತರ ನಾವು ಎನ್ಯುಮರೇಷನ್ ಫಾರ್ಮ್ ತುಂಬಬೇಕು, ಯಾವ ತರ ಅಂತ, ಮತ್ತೆ SIR ಅಂತಂದ್ರೆ ಏನಂತ ಏನೋ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅಂಡ್ ಮತ್ತೇನಪ್ಪಾ ಅಂತಂದ್ರೆ, ಇದಕ್ಕೆ ಒಂದು ಇತಿಹಾಸನೇ ಇದೆ ಗುರು. ನಾನು ನೋಡ್ತಾ ಇದ್ದೀನಿ, ಭಾರತದಲ್ಲಿ ಮತದಾರ ಪಟ್ಟಿಯ ಪರೀಕ್ಷಣೆ ಹಲವು ದಶಕಗಳಿಂದ ನಡೀತಾ ಇದೆ. ಕರ್ನಾಟಕದಲ್ಲಿ ಇಂಥ ದೊಡ್ಡ ಮಟ್ಟದ ಇಂಟೆನ್ಸಿವ್ ರಿವಿಷನ್ ಅನ್ನು 2002ರ ನಂತರ ಮತ್ತೆ ಈಗ 2026ಕ್ಕೆ ಬಂದಿದೆ. ಸೊ ಲಾಸ್ಟ್ SIR ತನಿಖೆ ಮಾಡಿದ್ದಪ್ಪ ಎಲ್ಲಪ್ಪ ಅಂತಂದ್ರೆ, ಅದು 2002ರಲ್ಲಿ
ಹೇಳಿದ್ನಲ್ಲ ಫಸ್ಟಿಗೆ ನಿಮಗೆ 24 ವರ್ಷ ಆಯಿತು SR ತನಿಖೆನ ಮಾಡಿದ್ದಲ್ಲ. ಸೊ ಈಗ ತನಿಖೆ ಮಾಡ್ತಾ ಇದ್ದಾರೆ. SR ಅಂದ್ರೆ ಏನು, ನಿಮ್ಮ ಒಂದು ಮತದ ಎಲ್ಲಿ ಯಾವ ಊರಿಗೆ ಬಂದಿದ್ದೀರಾ, ಮತ್ತೆ ಏನೋ ಡೂಪ್ಲಿಕೇಟ್ ಇದೆಯಾ, ಸೊ ಯಾವ ತರ ಅಂತ ಈಗ ಒಂದು ಮಾಡ್ತಾ ಇದ್ದಾರೆ. ಸೊ ನೋಡೋಣ. ಸೊ BLOಗಳು ಮನೆ ಭೇಟಿ ನೀಡ್ತಾರೆ, ಮತದಾರರ ವಿವರ ಪರಿಶೀಲನೆ ಮಾಡ್ತಾರೆ, ಅಗತ್ಯವಿದ್ದರೆ ದಾಖಲೆ ಕೂಡ ಸಲ್ಲಿಕೆಯನ್ನು ಕೂಡ ಮಾಡ್ತಾರೆ. ಸೊ ಈಗ ನೀವು ಯಾವುದೇ ತರ ಇಲ್ಲಿ ನಮಗೆ ಒಂದು ವಿಷಯನ ಹೇಳ್ತಾ ಇರ್ತೀವಿ ನೋಡಿ, ಯಾವುದೇ ತರ ಈಗ ಹಳ್ಳಿಗಳಲ್ಲಿ ಇರ್ಬೋದು, ಅವರು ಅಂಗಡಿಗೆ ಹೋಗ್ತಾರೆ, ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾರೆ. ಸೊ ಮನೇಲಿ ಫೋನ್ ಇದ್ರು ಕೂಡ ಆ ತರ ಹಾಕ್ತಾರೆ. ಸೊ ಮಾಡಕ್ ಹೋಗ್ಬೇಡಿ. ಫಸ್ಟ್ ಫೋನ್ ನಿಮ್ಮ ಮನೆಯಲ್ಲಿ ಯಾವ್ದೋ ಸ್ಮಾರ್ಟ್ ಫೋನ್ ಇದ್ರೆ ಸ್ಮಾರ್ಟ್ ಫೋನ್ ಅಲ್ಲಿ ಕೂಡ ಇದೆ, ಅದು ಒಂದು ಲಿಂಕ್ ಇದೆ. ಸೊ ಅವರೇ ಕೂಡ ಒಂದು ಡೆಮೋ ವಿಡಿಯೋ ನಾವು ಕೂಡ ಮಾಡಿಬಿಟ್ಟಿದ್ದಾರೆ. ಸೊ voters.in ಅಂತ ಏನೋ ಒಂದು ಲಿಂಕ್ ಇದೆ. ಸೊ ಆ ಲಿಂಕ್ ನ ಕ್ಲಿಕ್ ಮಾಡಿದ್ಗಳೇ ಅಲ್ಲಿ ಫಿಲ್ ಎನ್ಯುಮರೇಷನ್ ಅಂತ ಬರುತ್ತೆ. ಸೊ ಅಲ್ಲಿ ಕೂಡ ಎನ್ಯುಮರೇಷನ್ ಫಾರ್ಮ್ ಹಾಕಿ ಅದನ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಸೊ ಆಮೇಲೆ BLO ಅವರು ಕೂಡ ಮನೆಗೆ ಬರ್ತಾರೆ. ಸೊ ಅದನ್ನು ಕೂಡ ಮಾಡ್ಕೊಳ್ಳಿ. ಎಲ್ಲ ತರ ಸೌಲಭ್ಯ ಕೂಡ ನೀಡಿದ್ದಾರೆ ಇಲ್ಲಿ ಸರ್ಕಾರ. ಸೊ ನೋಡೋಣ ಅಂತ ಜುಲೈ 29ಕ್ಕೆ ಲಾಸ್ಟ್ ಡೇಟ್ ಇದೆ. ಸೊ ಎಷ್ಟು 5.5 ಕೋಟಿ ಮನೆಗಳನ್ನು ಸುತ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರ. ಆದ್ರೆ ನೋಡೋಣ ಅಂತ ಯಾವ ತರ ಎಷ್ಟಾಗುತ್ತೆ ಅಂತ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರೆಯಕ್ಕೆ ಹೋಗ್ಬೇಡ್ರಿ. ಅಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಹೇಳುತ್ತಾ ಫ್ರೆಂಡ್ಸ್, ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್, ಟಾಟಾ.